ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಚೀವರ್ಸ್ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆಯು ಆನ್ಲೈನ್ ಎಜುಕೇಷನನ್ನು ನೀಡ್ತಾ ಇದೆ. ಇದರಲ್ಲಿ ಗಣಕಯಂತ್ರದ ಜ್ಞಾನವನ್ನು ಪಡೆದುಕೊಳ್ಳಲು ಅತಿ ಅವಶ್ಯವಾಗಿ ನಿಮಗೆ ಬಳಕೆಯಾಗುತ್ತೆ. ನಾವು ನಿಮಗೆ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಮುಖಾಂತರ ಕಂಪ್ಯೂಟರ್ ಆನ್ಲೈನ್ ಟ್ರೈನಿಂಗ್ ಒಂದು ಚಾನಲನ್ನು ಪ್ರಾರಂಭಿಸಿ ಇದರಲ್ಲಿ ನುಡಿ ತಂತ್ರಾಂಶದ ಬಗ್ಗೆ ಕೆಲವೊಂದಿಷ್ಟು ವಿಡಿಯೋಗಳನ್ನು ಕೊಡಲಾಗಿದೆ. ಅದರ ಜೊತೆಗೆ ಇವತ್ತಿನ ಕೂಡ ಒಂದು ವಿಡಿಯೋ ಆಗಿರತಕ್ಕಂತಹ ನುಡಿ ತಂತ್ರಾಂಶದ ಬಳಕೆ. ನುಡಿ ತಂತ್ರಾಂಶದ ಬಳಕೆಯಲ್ಲಿ ನಾವು ಗಮನಿಸ್ತಕ್ಕಂತಹ ಏಕಭಾಷೆ ದ್ವಿಭಾಷೆ ಯೂನಿಕೋಡ್ ಬರ್ತದೆ. ಗಮನಿಸಿ, ನುಡಿ ತಂತ್ರಾಂಶದ ಬಳಕೆ. ಯೂಸ್ ಆಫ್ ನುಡಿ ಸಾಫ್ಟ್ವೇರ್. ನುಡಿ ತಂತ್ರಾಂಶವನ್ನು ನಾವು ಬಳಕೆ ಮಾಡಬೇಕಾದ್ರೆ ಈ ನುಡಿ ತಂತ್ರಾಂಶದಲ್ಲಿ ನಾವು ಮೂರು ರೀತಿಯಲ್ಲಿ ಕನ್ನಡಾಕ್ಷರವನ್ನು ಟೈಪ್ ಮಾಡಬಹುದು. ಕನ್ನಡಾಕ್ಷರ ಟೈಪ್ ಮಾಡುವಂಥ ಸಂದರ್ಭದಲ್ಲಿ ನೀವು ಏಕಭಾಷೆ ಸಿಂಗಲ್ ಲ್ಯಾಂಗ್ವೇಜ್, ದ್ವಿಭಾಷೆ ಡಬಲ್ ಲ್ಯಾಂಗ್ವೇಜ್ ಆ್ಯಂಡ್ ಯೂನಿಕೋಡ್ ಫಾಂಟ್, ಹೀಗೆ 3 ಟೈಪಲ್ಲಿ ನಾವು ನುಡಿ ಕನ್ನಡವನ್ನು ಟೈಪ್ ಮಾಡಬಹುದು. ಹೇಗೆ ಅನ್ನೋದನ್ನು ನೋಡೋಣ. ಇದಕ್ಕಿಂತ ಪೂರ್ವದಲ್ಲಿ ನಾನು ನುಡಿ ತಂತ್ರಾಂಶವನ್ನು ಯಾವ ರೀತಿ ನಿಮ್ಮ ಸಿಸ್ಟಮ್ದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬೇಕು, ನೆಕ್ಸ್ಟ್ ನುಡಿ ಸಾಫ್ಟ್ವೇರ್ನ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡಬೇಕು ಎನ್ನುವ ಫಸ್ಟ್ ವಿಡಿಯೋ ಬಿಟ್ಟಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನುಡಿ ತಂತ್ರಾಂಶ ಎಂದರೇನು, ನುಡಿ ತಂತ್ರಾಂಶದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಒಂದು ಥರ್ಡ್ ವಿಡಿಯೋನ ಬಿಟ್ಟಿದ್ದೇನೆ ನುಡಿ ತಂತ್ರಾಂಶದ ಬಗ್ಗೆ. ಅದರಲ್ಲಿ ನುಡಿ ತಂತ್ರಾಂಶದ ಬಳಕೆ ಸಿಂಪಲ್ ಆಗಿ ನುಡಿ ತಂತ್ರಾಂಶನ ಓಪನ್ ಮಾಡಿಕೊಂಡು ಕಡತ ಹೊಸ ನುಡಿಯಲ್ಲಿ ನಾವು ಕನ್ನಡ ಟೈಪ್ ಮಾಡೋದು ಯಾವ ರೀತಿ, ಖಗಂಬಳಿಗಳನ್ನು ಟೈಪ್ ಮಾಡೋದು ಯಾವ ರೀತಿ, ಹೀಗೆ ನುಡಿ ತಂತ್ರಾಂಶದ ಒಂದು ಕನ್ನಡಾಕ್ಷರವನ್ನು ಟೈಪ್ ಮಾಡುವಂಥ ವಿಧಾನವನ್ನು ಹೇಳಿಕೊಟ್ಟಿದ್ದೀನಿ. ಅದರ ಜೊತೆಗೆ ನಿಮಗೆ ಬಳಕೆಯ ಉದಾಹರಣೆಗಳ ಬಗ್ಗೆ ಒಂದು ನೋಟ್ಸನ್ನು ಕೂಡ ನುಡಿ ತಂತ್ರಾಂಶದಲ್ಲಿ ಇರತಕ್ಕಂತಹ ಒಂದು ಸೆಲ್ಫ್ ಗೈಡೆನ್ಸನ್ನು ಕೂಡ ಕೊಟ್ಟಿದ್ದೀನಿ. ಹೀಗೆ ನುಡಿ ತಂತ್ರಾಂಶದಲ್ಲಿ ಇದಕ್ಕಿಂತ ಪೂರ್ವದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಕೊಟ್ಟಿದೆ. ಈಗ ನಾವು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನುಡಿ ತಂತ್ರಾಂಶದ ಬಳಕೆಯನ್ನು ಹೇಳಿಕೊಡ್ತಾ ಇದ್ದೀನಿ. ಗಮನಿಸಿ ಬಂಧುಗಳೇ, ಇಲ್ಲಿ ಏಕಭಾಷೆ ನುಡಿ ತಂತ್ರಾಂಶದಲ್ಲಿ ಏಕಭಾಷೆಯನ್ನು ಟೈಪ್ ಮಾಡ್ಕೋಬಹುದು, ಸಿಂಗಲ್ ಲ್ಯಾಂಗ್ವೇಜ್ ಕೂಡ ಯೂಸ್ ಮಾಡ್ಕೋಬಹುದು. ಇನ್ನೊಂದು ದ್ವಿಭಾಷೆ ಡಬಲ್ ಲ್ಯಾಂಗ್ವೇಜಲ್ಲಿ ಕೂಡ ಬಳಕೆ ಮಾಡಿಕೊಳ್ಳಬಹುದು. ಯೂನಿಕೋಡ್ ಫಾಂಟ್, ಹೆಚ್ಚಾಗಿ ನಾವು ಯಾವುದೇ ಒಂದು ಆಫೀಸಲ್ಲಿ ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ಯೂನಿಕೋಡ್ ಫಾಂಟನ್ನು ಬಳಕೆ ಮಾಡಬೇಕಾಗುತ್ತೆ. ಓಕೆ, ಅದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟ್ ನಿಮಗೆ MS ವರ್ಡಲ್ಲಿ ಕನ್ನಡಾಕ್ಷರವನ್ನು ಟೈಪ್ ಮಾಡುವ ವಿಧಾನವನ್ನು ತೋರಿಸಿಕೊಡ್ತಾ ಇದ್ದೀನಿ ನೋಡಿ. ಫಸ್ಟ್ ನಾವು ಕನ್ನಡವನ್ನು ಟೈಪ್ ಮಾಡಬೇಕಾದ್ರೆ ನುಡಿ ವರ್ಷನ್ಸ್, ನಾನಿಲ್ಲಿ ತೋರಿಸ್ತಕ್ಕಂತಹ ನುಡಿ 4.0. ಒಂದು ನಿಮಿಷ, ನಿಮಗಿಲ್ಲಿ ನುಡಿ 4.0 ಅಂತಿದೆ. ನುಡಿ 4.0 ಅನ್ನು ಕ್ಲಿಕ್ ಮಾಡಿದೆ. ಈಗ ನುಡಿ ತಂತ್ರಾಂಶ ಇಲ್ಲಿ ಕಾಣ್ತಾ ಇದೆ. ಫಸ್ಟ್ MS ವರ್ಡಲ್ಲಿ ಟೈಪ್ ಮಾಡಬೇಕಾದ್ರೆ ನುಡಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಕೀಟಕಿ ನೇರ ನುಡಿ ಅಂತ ಪಡೆದುಕೊಳ್ಬೇಕು. ಕೀಟಕಿ ನೇರ ನುಡಿ, ಆಗ ಇಲ್ಲಿ ನುಡಿ ಐಕಾನ್ಸ್ ಇಲ್ಲಿ ಕಾಣ್ತದೆ. ನೇರ ನುಡಿ, ಡೈರೆಕ್ಟ್ ನುಡಿಯನ್ನು ನಾವು ಕಾಣ್ತಾ ಇದ್ದೀವಿ, ಹೀಗೂ ಪಡೆದುಕೊಳ್ಳಬಹುದು. ಇನ್ನೊಂದು ರೀತಿಯಲ್ಲಿ ಸ್ಟಾರ್ಟ್ ನುಡಿ ಅಂತ ಬಂದು ಇಲ್ಲಿ ನೀವು ನೋಡ್ತಕ್ಕಂತಹ ನುಡಿ, ಇಲ್ಲಿ ನುಡಿ ಡೈರೆಕ್ಟ್ ಅಂತ ಇರ್ತದೆ. ಡೈರೆಕ್ಟ್ ಆಗಿ ಇಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಜಸ್ಟ್ ವಿಂಡೋ ಶೋ ಆಗದೇ ಡೈರೆಕ್ಟ್ ಇಲ್ಲಿ ಬಂದ್ಬಿಡ್ತದೆ. ಓಕೆ, ನೋಡಿ ಡೈರೆಕ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರು ಒಂದೇ, ಅಥವಾ ನೋಡಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕಿಟಕಿ ನೇರ ನುಡಿ ಅಂತ ಪಡೆದುಕೊಂಡ್ರು ಒಂದೇ. ಓಕೆ, ನೋಡಿ ಡೈರೆಕ್ಟ್ ಅನ್ನು ನಾನೀಗ ಪಡೆದುಕೊಂಡೇನಿ. ನೆಕ್ಸ್ಟ್ ನಮಗೆ ಈಗ ಅವಶ್ಯಕತೆ ಇರತಕ್ಕಂತಹ ಒಂದು MS ವರ್ಡ್ ವಿಂಡೋ ಅಲ್ಲಿ ಕನ್ನಡಾಕ್ಷರ ಟೈಪ್ ಮಾಡೋದನ್ನು ನಾನು ತೋರಿಸಿಕೊಡ್ತಾ ಇದ್ದೀನಿ. MS ವರ್ಡ್, ಈಗ MS ವರ್ಡ್ ಅನ್ನು ನಾನು ಓಪನ್ ಮಾಡಿದೆ. ಫಸ್ಟ್ ನೆನಪಿರಲಿ, ನಾನಿವತ್ತು ನಿಮಗೆ ಕನ್ನಡ ನುಡಿ ತಂತ್ರಾಂಶ ಏಕಭಾಷೆ ದ್ವಿಭಾಷೆ ಯೂನಿಕೋಡ್ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ಸಿಂಪಲ್ ಇಂಟ್ರೊಡಕ್ಷನ್. ಫಸ್ಟ್ ಇಲ್ಲಿ ನಾನು ನೆನಪಿರಲಿ ನುಡಿ ಡೈರೆಕ್ಟ್ ಆಗಿ ಪಡೆದುಕೊಂಡೇನಿ.
ಈ ನುಡಿ ಡೈರೆಕ್ಟ್ ಇರ್ತಕ್ಕಂತಹ ಕರ್ನಾಟಕದ ಒಂದು ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಏಕಭಾಷೆ ದ್ವಿಭಾಷೆ ಯೂನಿಕೋಡ್ ಅಂತದ. ಏಕಭಾಷೆ ದ್ವಿಭಾಷೆ ಯೂನಿಕೋಡ್. ನೀನು ಫಸ್ಟ್ ಏಕಭಾಷೆಯಲ್ಲಿ ಹೇಳ್ಕೊಡೋಣ. ಏಕಭಾಷೆ ಅಂತ ಕ್ಲಿಕ್ ತೆಗೆದುಕೊಂಡಾಗ ನೀವು ಬಳಕೆ ಮಾಡಬೇಕಾದ್ರೆ ಇಲ್ಲಿ ಜಸ್ಟ್ ನೆನಪಲ್ಲಿ ಜಸ್ಟ್ ಫಾಂಟ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಾಂಟ್ ವರ್ಣಜು ನೋಡಿ ಅಂತ ಇರ್ತದೆ. ಓಕೆ 0.1 ಹೌದಾ. ಹೀಗೆ ಇಲ್ಲಿ ಕನ್ನಡದ ಜಸ್ಟ್ ವರ್ಣಜು ಅಂತ ಕಾಣ್ತದಲ್ಲ, ನುಡಿ 0.1 0.1 ಇರ್ತದೆ. ಇಲ್ಲಿ ಇರದೇ ಇದ್ರೆ ಕೆಳಗಡೆ ಬನ್ನಿ, ಇಲ್ಲಿ ನಿಮಗೆ ಕಾಣ್ತಕ್ಕಂತಹ ನುಡಿ ಅಕ್ಷರಗಳು ಕಾಣ್ತವೆ. ವರ್ಣಜು 0.1 ಹೌದಾ, ಅದು ವರ್ಣಜು 0.1. ಇದು ಇಂಗ್ಲೀಷಲ್ಲಿ ಕನ್ನಡ ನಂಬರ್ ಬೇಕಾದ್ರೆ ನೀವು ತಗೋಬಹುದು. ಕನ್ನಡದಲ್ಲಿ ಕನ್ನಡ ನಂಬರ್ಗಳನ್ನು ಬಳಕೆ ಮಾಡಬೇಕಾದ್ರೆ ಇದನ್ನು ಪಡೆದುಕೊಳ್ಳಬಹುದು. ಓಕೆ, ಹೀಗೆ ವಿಭಿನ್ನ ರೀತಿಯ ನುಡಿ ಅಕ್ಷರದ ವಿನ್ಯಾಸಗಳನ್ನು ನಾವು ಇಲ್ಲಿ ನೋಡ್ಕೋಬಹುದು. ನಾವು ಹೆಚ್ಚಾಗಿ ವರ್ಣಜು 0.1 ನುಡಿ 0.1 ಕೆ ಅಂತ ಇರ್ತದೆ ಕನ್ನಡ ನಂಬರ್, ಇ ಅಂತಿದ್ರೆ ಇಂಗ್ಲೀಷ್ ನಂಬರ್ ಪಡೆದುಕೊಳ್ಳಬಹುದು. ಜಸ್ಟ್ ನಾನು ಇಲ್ಲಿ ಪಡೆದುಕೊಂಡೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ಮ ಕೀಬೋರ್ಡಲ್ಲಿ ಸ್ಕ್ರೋಲ್ ಆನ್ ಆಗಿರಬೇಕಾಗತ್ತ. ಅದನ್ನು ಸ್ಕ್ರೋಲ್ ಆನ್ ಆಗಿರಬೇಕು. ಗಮನಿಸಬೇಕಂತ ಒಂದು ವಿಷಯ, ನಿಮ್ಮ ಕೀಪ್ಯಾಡಲ್ಲಿ ಸ್ಕ್ರೋಲ್ ಆನ್ ಆಗಿರಬೇಕು. ಆನ್ ಆಗಿರಬೇಕು. ಏಕಭಾಷೆಯಲ್ಲಿ ಟೈಪ್ ಮಾಡುವಾಗ ಫಸ್ಟ್ ಏನು ಮಾಡಬೇಕು, ನುಡಿ ಡೈರೆಕ್ಟ್ ಆಗಿ ಇರಬೇಕು. ನುಡಿ ಡೈರೆಕ್ಟ್ ಫಸ್ಟ್. ನೆಕ್ಸ್ಟ್ ಏಕಭಾಷೆ ಅಂತ ಪಡೆದುಕೊಂಡಿರಬೇಕು. ನೆಕ್ಸ್ಟ್ ಇಲ್ಲಿ MS ವರ್ಡ್ದಲ್ಲಿ ನುಡಿ 0.1 ಫಾಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಥರ್ಡ್ ಕೀಪ್ಯಾಡ್ ಅಲ್ಲಿ ಸ್ಕ್ರೋಲ್ ಆನ್ ಆಗಿರಬೇಕು. ಈಗ ನೋಡೋಣ ನಮ್ಮ ಕನ್ನಡ ಭಾಷೆ. ಓಕೆ, ಅಕ್ಷರ ಕಾಣ್ತಾ ಇದ್ರೆ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಮ್ಮ ಕನ್ನಡ ಭಾಷೆ. ನೆಕ್ಸ್ಟ್ ನಮ್ಮ ರಾಜ್ಯ. ಓಕೆ, ಯಾವುದೇ ಅಕ್ಷರ ಕೆಳಗಡೆ ಒತ್ತಕ್ಷರವನ್ನು ಪಡಿಬೇಕಾದ್ರೆ F ಅನ್ನು ಯೂಸ್ ಮಾಡಬೇಕು. ಇದರ ಬಗ್ಗೆ ನಾನು ಆಲ್ರೆಡಿ ಪೂರ್ವದಲ್ಲಿ ಕೆಲವೊಂದಷ್ಟು ವಿಡಿಯೋಗಳನ್ನು ಕೊಟ್ಟಿದ್ದೀನಿ, ಅದರಲ್ಲಿ ನೋಡ್ಕೊಡ್ರಿ. ಈಗ ನಾವು ಏಕಭಾಷೆಯಲ್ಲಿ ಟೈಪ್ ಮಾಡುವಾಗ ನಮ್ಗೆ ಕನ್ನಡ ಅಕ್ಷರ ಜೊತೆಗೆ ಇಂಗ್ಲೀಷ್ ಅನ್ನು ಟೈಪ್ ಮಾಡಬೇಕಾಗತ್ತೆ. ಇಂಗ್ಲೀಷ್ ಅನ್ನು ಟೈಪ್ ಮಾಡಬೇಕಾದ್ರೆ ಏನು ಮಾಡಬೇಕು, ಲ್ಯಾಂಗ್ವೇಜ್ ಅನ್ನ ಇಲ್ಲಿ ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕಾಗತ್ತೆ. ನೋಡಿ ನೆನಪಲ್ಲಿ ಜಸ್ಟ್ ಇಲ್ಲಿ ಫಾಂಟ್ ಇದೆಯಲ್ಲ, ಈ ಫಾಂಟ್ ಕ್ಲಿಕ್ ಮಾಡಿಕೊಂಡು ಇಂಗ್ಲೀಷಲ್ಲಿ ಕಾಣುವಂತಹ ಯಾವುದೇ ಫಾಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಂಗ್ಲೀಷಲ್ಲಿ ಕಾಣುವಂತಹ ಯಾವುದೇ ಫಾಂಟ್ ಅನ್ನು ಕ್ಯಾಲಿಬ್ರಿ ಬಾಡಿ, ಏಜೆನ್ಸಿ, ಅಲ್ಗೇರಿಯನ್ ಹೀಗೆಲ್ಲ ಇದೆ. ನಿಮಗೆ ಅವಶ್ಯಕತೆ ಇರತಕ್ಕಂಥ ಯಾವ ಫಾಂಟ್ ಚೂಸ್ ಮಾಡ್ಕೊಡ್ರಿ ಇಂಗ್ಲೀಷಲ್ಲಿ ಕಾಣುವಂತಹ. ಓಕೆ, ನೆಕ್ಸ್ಟ್ ಸ್ಕ್ರೋಲ್ ಅನ್ನು ಆಫ್ ಮಾಡಿಕೊಳ್ಬೇಕು. ಇಂಗ್ಲೀಷ್ ಟೈಪ್ ಮಾಡುವಾಗ ಸ್ಕ್ರೋಲ್ ಆಫ್, ಸೆಲೆಕ್ಟ್ ಲ್ಯಾಂಗ್ವೇಜ್ ಮಾಡ್ಕೋಬೇಕು. ಈಗ ನಾವು ಟೈಪ್ ಮಾಡೋಣ ಮಾಯ್. ಈಗ ಇಂಗ್ಲೀಷ್ ಓಕೆ, ಹೀಗೆ ಇಂಗ್ಲೀಷ್ ಟೈಪ್ ಮಾಡ್ಕೋಬಹುದು. ನೆಕ್ಸ್ಟ್ ನಿಮ್ಮ ಕನ್ನಡ ಅಕ್ಷರ ಟೈಪ್ ಮಾಡಬೇಕಾದ್ರೆ ಇನ್ನು ಇಂಗ್ಲೀಷ್ ಟೈಪ್ ಮಾಡ್ದಾಯ್ತು. ನೆಕ್ಸ್ಟ್ ಕನ್ನಡ ಟೈಪ್ ಮಾಡ್ಬೇಕು. ನೆಕ್ಸ್ಟ್ ಸೇಮ್ ಹ್ಯಾಸ್ ಇಟ್ ಈಸ್ ಸ್ಕ್ರೋಲ್ ಆನ್ ಮಾಡ್ಕೋಬೇಕು. ಕನ್ನಡ ಟೈಪ್ ಮಾಡುವಾಗ ಸ್ಕ್ರೋಲ್ ಆನ್, ಸೆಲೆಕ್ಟ್ ನುಡಿ 0.1 ನುಡಿ 0.1 ಸೆಲೆಕ್ಟ್ ಮಾಡ್ಕೊಂಡೆ, ಸ್ಕ್ರೋಲ್ ಆನ್ ಮಾಡ್ಕೊಂಡೆ. ಆಲ್ರೆಡಿ ನೋಡಿ ಡೈರೆಕ್ಟ್ ಆಗಿ ಇರ್ತದೆ ನೆನಪಿರಲಿ. ಓಕೆ, ನಮ್ಮ ರಾಜ್ಯ ಕರ್ನಾಟಕ. ಓಕೆ, ಹೀಗೆ ನೆಕ್ಸ್ಟ್ ನಿಮಗೆ ಇಂಗ್ಲೀಷಲ್ಲಿ ಬೇಕಾದರೆ ಜಸ್ಟ್ ಸಿಂಪಲ್ ಸ್ಕ್ರೋಲ್ ಆಫ್ ಮಾಡ್ಕೋಬೇಕು. ನೆಕ್ಸ್ಟ್ ಸೆಲೆಕ್ಟ್ ಇಂಗ್ಲೀಷ್ ಫಾಂಟ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನೀವು ಯಾವುದೇ ಒಂದು ವರ್ಡನ್ನು ಟೈಪ್ ಮಾಡಿ ಇಂಗ್ಲೀಷಲ್ಲಿ ಬರ್ತದೆ. ನಾನು ಜಸ್ಟ್ ಈಗ ಕೊಡ್ತಾ ಇದ್ದೀನಿ ಮೈ ನೇಮ್. ಓಕೆ, ನೆಕ್ಸ್ಟ್ ನಿಮಗೆ ಕನ್ನಡ ಅಕ್ಷರ ಬೇಕಾದರೆ ಸ್ಕ್ರೋಲ್ ಆನ್, ದೆನ್ ನೆಕ್ಸ್ಟ್ ಕನ್ನಡ ಟೈಪ್ ಮಾಡಬೇಕಾದ್ರೆ ಇಲ್ಲಿ ವರ್ಣಜು ನುಡಿ 0.1. ಓಕೆ,
ಹೀಗೆ ಕನ್ನಡ ಅಕ್ಷರದ ಜೊತೆಗೆ ಇಂಗ್ಲಿಷನ್ನ ನಾವು ಟೈಪ್ ಮಾಡಬಹುದು. ಏಕಭಾಷೆ ಇದ್ದಾಗ ನೆನಪಿರಲಿ, ಏಕಭಾಷೆ ಇದ್ದಾಗ ನೀವು ಗಮನಿಸಬೇಕಾಗಿದ್ದು ಫಸ್ಟ್ ಟೈಮ್ ನೋಡಿ ಡೈರೆಕ್ಟ್ ಪಡೆದುಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಕನ್ನಡ ಮೇಲೆ ರೈಟ್ ಮಾಡಿಕೊಂಡು ಏಕಭಾಷೆಯನ್ನು ಪಡೆದುಕೊಂಡಿರಬೇಕು. ಸ್ಕೋಲಾಗ್ ಆನ್ ಇರಬೇಕು, ಕೀಪ್ಯಾಡ್ ಅಲ್ಲಿ ಸ್ಕೋಲಾಗ್ ಆನ್ ಆಗಿರಬೇಕು. ನೆಕ್ಸ್ಟ್ ನಿಮ್ಗೆ ಕನ್ನಡ ಬೇಕಾದ್ರೆ ಇಲ್ಲಿ ನುಡಿ ಅಕ್ಷರವನ್ನು ಪಡೆದುಕೊಂಡಿರಬೇಕು. ನೆಕ್ಸ್ಟ್ ಇಂಗ್ಲಿಷ್ ಟೈಪ್ ಮಾಡಬೇಕಾದ್ರೆ ಇಲ್ಲಿ ಫಾಂಟ್ ಮತ್ತೆ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಸ್ಕೋಲಾಗ್ ಆಫ್ ಮಾಡ್ಕೋಬೇಕಾಗತ್ತೆ ಇಂಗ್ಲಿಷ್ ಟೈಪ್ ಮಾಡಬೇಕಾದ್ರೆ. ಹೀಗೆ ಏಕಭಾಷೆಯಲ್ಲಿ ನೀವು ಟೈಪ್ ಮಾಡಬಹುದು. ಇನ್ನು ದ್ವಿಭಾಷೆಯಲ್ಲಿ ನೋಡೋಣ. ದ್ವಿಭಾಷೆಯಲ್ಲಿ ನೀವು ಟೈಪ್ ಮಾಡಬೇಕಾದ್ರೆ ಸಿಂಪಲ್ ಆಗಿ ಸೇಮ್ ಆಸ್ ಇಟ್ ಈಸ್, ಜಸ್ಟ್ ಇಲ್ಲಿ ಕರ್ನಾಟಕದ ಒಂದು ನುಡಿ ಡಯಟ್ ಇದೆಯಲ್ಲ, ಈ ಒಂದು ನುಡಿ ಡಯಟ್ ಮೇಲೆ ಮಾಡಿಕೊಂಡು ದ್ವಿಭಾಷೆ ಅಂತ ಪಡೆದುಕೊಳ್ಳಿ. ದ್ವಿಭಾಷೆ ನಾನೀಗ ನೆನಪಿಡಿ, ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಏನಪ್ಪ, ದ್ವಿಭಾಷೆ ಏನು, ದ್ವಿಭಾಷೆ ಬಗ್ಗೆ ಸಿಂಪಲ್ ಏನಪ್ಪಾ ಅಂದ್ರೆ ಇಲ್ಲಿ ನುಡಿ ಅಕ್ಷರವನ್ನ ನುಡಿ ಬಿ ಅಕ್ಷರ ಅಂತ ಇರ್ತದೆ. ಏನು ನುಡಿ ಬಿ ಅಕ್ಷರವನ್ನ ಪಡೆದುಕೊಳ್ಬೇಕು. ನುಡಿ ಬಿ ಅಕ್ಷರ ಅಂತ ಇರ್ತದೆ. ನುಡಿ ಬಿ ಅಕ್ಷರ ಅಂತ ಇರ್ತದೆ. ಕ್ಲಿಕ್ ಮಾಡಿ. ಓಕೆ, ನನ್ನ ಹೆಸರು. ಓಕೆ, ಜಸ್ಟ್ ಏನಪ್ಪ ಇದು ಕನ್ನಡದಲ್ಲಿ ಟೈಪ್ ಮಾಡಿದೆ. ಈಗ ನೀವು ದ್ವಿಭಾಷೆಯಲ್ಲಿ ಇದ್ದಾಗ ಇಂಗ್ಲಿಷ್ ಟೈಪ್ ಮಾಡಬೇಕಾದ ಇಂಗ್ಲಿಷ್ ಟೈಪ್ ಮಾಡೋದು ಸ್ಕೋಲಾಗ್ ಆಫ್ ಮಾಡ್ಕೊಳ್ರಿ. ಮೈ ನೇಮ್. ನೆಕ್ಸ್ಟ್ ನಿಮಗೆ ಕನ್ನಡ ಬೇಕಾದ್ರೆ ಸ್ಕೋಲಾಗ್ ಆನ್ ಮಾಡ್ಕೊಂಡು ಟೈಪ್ ಮಾಡಿ. ನಮ್ಮ ರಾಜ್ಯ ಕರ್ನಾಟಕ. ಓಕೆ, ಹೀಗೆ ಈಗ ನೆಕ್ಸ್ಟ್ ನನಗೆ ಏನಪ್ಪ ಅಂದ್ರೆ ಇಂಗ್ಲಿಷ್ ಬೇಕಾದ್ರೆ ಸ್ಕೋಲಾಗ್ ಆಫ್. ಮೈ ಸ್ಟೇಟ್. ನೆನಪಿರಲಿ, ಸ್ಕೋಲಾಗ್ ಆನ್ ಮಾಡಿಕೊಂಡ್ರೆ ಕನ್ನಡ, ಸ್ಕೋಲಾಗ್ ಆಫ್ ಮಾಡಿಕೊಂಡ್ರೆ ಇಂಗ್ಲಿಷ್. ದ್ವಿಭಾಷೆಯಲ್ಲಿ ಟೈಪ್ ಮಾಡುವಾಗ ಸ್ಕೋಲಾಗ್ ಆನ್ ಕನ್ನಡ, ಸ್ಕೋಲಾಗ್ ಆಫ್ ಇಂಗ್ಲಿಷ್. ಒಂದೇ ಒಂದು ಈ ಒಂದು ನುಡಿ ಡಯಟ್ ಇದ್ದಾಗ ರೈಟ್ ಸೈಡ್ ಅಂದ್ಕೊಂಡು ದ್ವಿಭಾಷೆ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಇಲ್ಲಿ ಫಾಂಟ್ ಏನ್ ಮಾಡ್ಕೊಂಡಿರ್ಬೇಕು, ಒನ್ ಟೈಮ್ ಏನು ನುಡಿ ಬಿ ಅಕ್ಷರವನ್ನ ಸೆಲೆಕ್ಟ್ ಮಾಡ್ಕೊಂಡಿರಿದ್ರೆ ಓಕೆ ಸಾಕು. ನೆಕ್ಸ್ಟ್ ಸ್ಕೋಲಾಗ್ ಆನ್ ಕನ್ನಡ, ಸ್ಕೋಲಾಗ್ ಆಫ್ ಇಂಗ್ಲಿಷ್. ಓಕೆ, ಇನ್ನು ಥರ್ಡ್ ಒನ್ ಯೂನಿಕೋಡ್ ಬಗ್ಗೆ ನೋಡೋಣ. ಯೂನಿಕೋಡ್ ಅಲ್ಲಿ ಸಿಂಪಲ್ ಮೆಥಡ್ ಸೇಮ್ ಹ್ಯಾಸ್ ಇಟ್ ಈಸ್. ಓಕೆ, ಇಲ್ಲಿ ರೈಟ್ ಸೈಡ್ ಕ್ಲಿಕ್ ಮಾಡ್ಕೊಂಡು ನುಡಿ ಡೈರೆಕ್ಟ್ ಇದೆಯಲ್ಲ, ನೇರ ನುಡಿ ಇದೆಯಲ್ಲ, ಇದ್ರ ಮೇಲೆ ರೈಟ್ ಸೈಡ್ ಮಾಡ್ಕೊಂಡು ಯೂನಿಕೋಡ್ ಅಂತ ಕ್ಲಿಕ್ ಮಾಡಿ. ಯೂನಿಕೋಡ್ ತೆಗೆದುಕೊಂಡಾಗ ನೀವು ಯಾವುದೇ ಭಾಷೆಯನ್ನ ಅಂದ್ರೆ ಇಲ್ಲಿ ನೀವು ಯಾವುದೇ ಒಂದು ಜಸ್ಟ್ ಫಾಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ. ನೋಡಿ, ಕನ್ನಡ ಟೈಪ್ ಮಾಡುವಾಗ ಯೂನಿಕೋಡ್ ಫಾರ್ಮೆಟ್ ಅಲ್ಲಿ ಟೈಪ್ ಮಾಡಬೇಕಾದ್ರೆ ನೀವು ಇಲ್ಲಿ ಫಾಂಟ್ ಸೆಲೆಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಓನ್ಲಿ ಒನ್ ನೋಡಿ ಡೈರೆಕ್ಟ್ ಮೇಲೆ ರೈಟ್ ಸೈಡ್ ಮಾಡ್ಕೊಂಡು ಯೂನಿಕೋಡ್ ಅಂತ ಇದೆ ಸಾಕು. ಯೂನಿಕೋಡ್ ಅಂತಿದ್ರೆ ನೆಕ್ಸ್ಟ್ ನೋಡಿ ಟೈಪ್ ಮಾಡಿ. ನಮ್ಮ ರಾಜ್ಯ ಕರ್ನಾಟಕ. ಅರ್ಕಾವತಿಗ RF N ಶಿಫ್ಟ್. ನೆನಪಿರಲಿ ಬಂಧುಗಳೇ, ಯೂನಿಕೋಡ್ ಇದ್ದಾಗ ಇಲ್ಲಿ ಯಾವುದೇ ರೀತಿ ನಾವು ಫಾಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂತ ಅವಶ್ಯಕತೆ ಇಲ್ಲ. ತಾನಾಗಿ ಫಾಂಟ್ ಬರ್ತದೆ, ನಿರ್ಮಲ UI ಅಥವಾ ತುಂಗ ಅಂತ ಬರ್ತದೆ. ಓಕೆ, ತಾನೇ ಬರ್ತದೆ. ಇಲ್ಲಿ ಯಾವುದೇ ರೀತಿ ನಾವು ಫಾಂಟ್ ಸೆಲೆಕ್ಟ್ ಮಾಡ್ಕೊಂತ ಅವಶ್ಯಕತೆ ಇಲ್ಲ. ಫಸ್ಟ್ ಏನ್ ಹೇಳ್ಬೇಕು, ಯೂನಿಕೋಡ್ ಟೈಪ್ ಮಾಡುವಾಗ ಇಲ್ಲಿ ಕರ್ನಾಟಕದ ಒಂದು ಏನಿದೆ ನೋಡಿ ಡಯಟ್ ಇದೆಯಲ್ಲ, ಇದ್ಮೇಲೆ ರೈಟ್ ಮಾಡ್ಕೊಂಡು ಯೂನಿಕೋಡ್ ಅಂತ ಇರಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ಸ್ಕೋಲಾಗ್ ಆನ್ ಇರಬೇಕು. ಸ್ಕೋಲಾಗ್ ಆನ್ ಇದ್ರೆ ಕನ್ನಡ, ಸ್ಕೋಲಾಗ್ ಆಫ್ ಮಾಡಿ ಮೈ ಸ್ಟೇಟ್. ಸ್ಕೋಲಾಗ್ ನೆಕ್ಸ್ಟ್ ನಮಗೆ ಆನ್ ಮಾಡ್ತಾ ಇದೀನಿ. ಸ್ಕೋಲಾಗ್ ಆನ್ ಮಾಡ್ಕೊಂಡೆ ನಮ್ಮ ನಾಡು ಕರುನಾಡು. ಹೀಗೆ ಸ್ಕೋಲಾಗ್ ಆನ್ ಓನ್ಲಿ ಒನ್, ಸ್ಕೋಲಾಗ್ ಆನ್ ಕನ್ನಡ, ಸ್ಕೋಲಾಗ್ ಆಫ್ ಇಂಗ್ಲಿಷ್.
ಇಷ್ಟೇ. ಕನ್ನಡ ಟೈಪ್ ಮಾಡೋದು ಅಥವಾ ಕನ್ನಡ ಕಲಿಯೋದು ತುಂಬ ಈಸಿ ಆಗಿದೆ. ನಿಮಗೆ ಸೆಲ್ಫ್ ಗೈಡೆನ್ಸ್ ಆಗಿ ನಾನು ಈ ಪೂರ್ವದಲ್ಲಿ ಮೊದಲೇ ನಾನು 3 ವಿಡಿಯೋಗಳನ್ನು ಮಾಡಿದ್ದೇನೆ. ನುಡಿ ಸಾಫ್ಟ್ವೇರ್ ಯಾವುದು ಡೌನ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತು ಅದನ್ನು ಇನ್ಸ್ಟಾಲ್ ಮಾಡಿಕೊಳ್ಳುವಂಥ ವಿಧಾನದ ಬಗ್ಗೆ ಹೇಳಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನುಡಿ ತಂತ್ರಾಂಶ ಎಂದರೇನು, ನುಡಿ ತಂತ್ರಾಂಶನ ಯಾರು ಅಭಿವೃದ್ಧಿಗೊಳಿಸಿದರು, ಅದರಲ್ಲಿರ್ತಕ್ಕಂಥ ಡಿಫ್ರೆಂಟ್ ಟೈಪ್ ವರ್ಷನ್ಸ್ಗಳ ಬಗ್ಗೆ ಎಲ್ಲ ಹೇಳಿದ್ದೀನಿ. ನೆಕ್ಸ್ಟ್ ಥರ್ಡ್ ಒಂದು ವಿಡಿಯೋದಲ್ಲಿ ನುಡಿ ತಂತ್ರಾಂಶವನ್ನು ಯಾವ ಸ್ಟಾರ್ಟ್ ಮಾಡಬೇಕು, ಸಿಂಪಲ್ ಆಗಿ ನುಡಿ ಅಂದರೆ ಕನ್ನಡದಲ್ಲಿ ನೀವು ಟೈಪ್ ಮಾಡ್ತಕ್ಕಂಥದ್ದು ಸ್ವರಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ನೀವು ಯಾವ ರೀತಿ ಟೈಪ್ ಮಾಡುವ ಅಕ್ಷರಗಳನ್ನು ಅನ್ನೋದು ಒಂದು ಸೆಲ್ಫ್ ಗೈಡೆನ್ಸ್ ವಿತ್ ನುಡಿ ತಂತ್ರಾಂಶದ ಬಳಕೆಯ ಒಂದು ವಿಡಿಯೋನ ಏನಪ್ಪ ಅಂದರೆ ಸಿಂಪಲ್ ಒಂದು ನೋಟ್ಸನ್ನು ಕೂಡ ಕೊಟ್ಟಿದ್ದೀನಿ. ಓಕೆ, ಅವುಗಳನ್ನು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ಗೆ 4th ವಿಡಿಯೋದಲ್ಲಿ ನಾನೀಗ ನುಡಿ ತಂತ್ರಾಂಶದಲ್ಲಿ ಏಕಭಾಷೆ, ದ್ವಿಭಾಷೆ, ಯೂನಿಕೋಡ್ ಹೇಗೆ ಟೈಪ್ ಮಾಡುವ ಒಂದು ವಿಡಿಯೋನ ಕೊಟ್ಟಿದ್ದೀನಿ. ಇದರಲ್ಲಿ ನಾವು MS ವರ್ಡ್ದಲ್ಲಿ ಆಗಿರ್ಬೋದು, ಎಕ್ಸೆಲ್, ಪವರ್ ಪಾಯಿಂಟ್, ಎನಿ ಅದರ್ಸ್ ವಿಂಡೋಗಳಲ್ಲಿ ಕನ್ನಡ ಟೈಪ್ ಮಾಡಬೇಕಾದ್ರೆ ಏಕಭಾಷೆ, ದ್ವಿಭಾಷೆ, ಯೂನಿಕೋಡ್ಗಳನ್ನು ಬಳಕೆ ಮಾಡಬಹುದು. ನೀವು ಯಾವುದೇ ಒಂದು ಮುಂದಿನ ಆಫೀಸಲ್ಲಿ ಒಂದು ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು ಅಥವಾ ಎಜುಕೇಷನ್ ಪರ್ಪಸ್ದಲ್ಲಿ ನೀವು ಕನ್ನಡ ಟೈಪ್ ಮಾಡಬೇಕಾದ್ರೆ ಹೆಚ್ಚಾಗಿ ಯೂನಿಕೋಡನ್ನು ಬಳಕೆ ಮಾಡಿ. ಏನ್ರಿ, ಯೂನಿಕೋಡನ್ನು ಬಳಕೆ ಮಾಡೋದು ತುಂಬ ಮುಖ್ಯ. ಹೆಚ್ಚಾಗಿ ನಾಳೆ ನೀವು ಯಾವುದೇ ಒಂದು ಆಫೀಸಿಗೆ ವರ್ಕ್ ಮಾಡೋಕ್ಕೆ ಹೋದಾಗ ಯೂನಿಕೋಡಲ್ಲಿ ಟೈಪ್ ಮಾಡಿ. ಓಕೆ, ನುಡಿ ಡೈರೆಕ್ಟ್ ಇಟ್ಕೊಳ್ರಿ. ನೆಕ್ಸ್ಟ್ ಆ ನುಡಿ ಡೈರೆಕ್ಟ್ ಮೇಲೆ ರೈಟ್ ಸೈಡ್ ಮಾಡ್ಕೊಂಡು ಯೂನಿಕೋಡನ್ನು ಕ್ಲಿಕ್ ಮಾಡಿಕೊಡ್ರಿ. ನೆಕ್ಸ್ಟ್ ಯೂನಿಕೋಡ್ ಇಟ್ಕೊಂಡು ಕೀಪ್ಯಾಡಲ್ಲಿ ಸ್ಕ್ರೋಲ್ ಆನ್ ಆಗಿರಬೇಕು, ಕನ್ನಡ ಟೈಪ್ ಮಾಡಬಹುದು. ಸ್ಕ್ರೋಲ್ ಆಫ್ ಮಾಡಿದರೆ ಇಂಗ್ಲೀಷ್, ಸ್ಕ್ರೋಲ್ ಆನ್ ಕನ್ನಡ. ಇಷ್ಟು ನಾವು ನಿಮಗೆ ನುಡಿ ತಂತ್ರಾಂಶದಲ್ಲಿ ಏಕಭಾಷೆ, ದ್ವಿಭಾಷೆ, ಯೂನಿಕೋಡ್ ಬಗ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನಿಮಗೇನಾದರೂ ಡೌಟ್ಸ್ಗಳು ಏನಾದರೂ ಇದ್ದರೆ ಓಕೆ ಕಮೆಂಟ್ಸ್ಗಳ ಮುಖಾಂತರ ತಾವು ತಿಳಿಸಬಹುದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.